ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಗೇಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಟೈಮ್ ಬಂದು 7:15 ಆಗಿದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ರೆಡಿಯಾಗಿದ್ದೀನಿ, ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿರ್ತೀರಾ. ಸೊ ಹೌದು, ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ನನ್ನ ಹಸ್ಬೆಂಡು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಯುಗಾದಿ ಹಬ್ಬ ಎರಡು ಸೇರಿಸಿ ಈಗ ನನಗೂ ನನ್ನ ಮಗನಿಗೂ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅಂದರೆ 2-3 ಕೊಡ್ಸಲ್ಲ, ಒಂದೇ ಜೊತೆ ಕೊಡಿಸೋದು. ಸೊ ಹಂಗಾಗಿ ಟೌನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಂಗಾಗಿ ಇವಾಗ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಹಾಗೆಯೇ ನಿಮ್ಗೆ ವಿಡಿಯೋನಾದ್ರೂ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈಗ ನಾವು ಟೌನ್ಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಾನು ಉಪ್ಪಿನಕಾಯಿಗೆ ಎಲ್ಲ ಹೆಚ್ಚಿಟ್ಟಿದ್ನಲ್ಲ, ಸೊ ಅದು ಯಾವ ರೀತಿ ಉಪ್ಪಿನಕಾಯಿ ಹಾಕ್ತೆ ಅನ್ನೋದೊಂದು ವಿಡಿಯೋ ಇದೆ. ವಿಡಿಯೋ ಕ್ಲಿಪ್ ಮಾಡಿದ್ದೀನಿ. ಇದನ್ನ ಮೊನ್ನೆನೇ ಹಾಕ್ಬೇಕಾಯಿತು, ಬಟ್ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ಇದರೊಳಗೆ ಅಟ್ಯಾಚ್ ಮಾಡ್ತೀನಿ. ಇನ್ನಾಗೆ ನಾವು ಟೌನ್ಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಇದೇ ರೀತಿ ಉಪ್ಪಿನಕಾಯಿ ಹಾಕೋದು. ಸೊ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. 2 ಸ್ಪೂನಷ್ಟು ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡೋದು ಮರ್ತುಬಿಟ್ಟೆ, ಹಂಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ. ಇನ್ನು 2 ಸ್ಪೂನಷ್ಟು ಜೀರಿಗೆನ ಚೆನ್ನಾಗಿ ಹುರ್ಕೋಬೇಕು, ಘಮ ಬರೋ ತನಕ ಹುರ್ಕೋಬೇಕು ಜೀರಿಗೆನೂ ಕೂಡ. ಇವನ್ನೆಲ್ಲ ಹುರಿದಾಕಿದ್ರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ, ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಉಪ್ಪಿನಕಾಯಿ. ಸೊ ಹಂಗಾಗಿ ಚೆನ್ನಾಗಿ ಹುರ್ಕೊಂಡು ಹಾಕಬೇಕು. ಸೊ ಇವಾಗ ಇದನ್ನು ಹುರಿದಿದ್ದಾಗಿದೆ. ಸೊ ಅದನ್ನು ಮೆಂತ್ಯ ಎತ್ತಿಟ್ಕೊಂಡಿರ್ತೀವಲ್ಲ, ಸೊ ಅದರೊಳಗೆ ಹಾಕೋಬೇಕು. ಈಗ ನೆಕ್ಸ್ಟು ಅದೇ ಬಾಣಲಿಗೆ ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕೋಬೇಕು. ಈ ಸ್ಪೂನ್ ಸಣ್ಣದಿರೋದ್ರಿಂದ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ ಆದರೆ ಸಾಕು. ಸೊ ಒಂದು 2 ಸ್ಪೂನ್ ಹಾಕ್ಕೊಂಡು ಚಿಟಪಟ ಅಂತ ಸಿಡಿಬೇಕು. ಅಲ್ಲದೆ ಗಮ್ ಅಂತ ಸ್ಮೆಲ್ ಕೂಡ ಬರುತ್ತಿದ್ದು, ಡ್ರೈ ಸ್ಮೆಲ್ಲು. ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಸಣ್ಣ ಊರಿನಲ್ಲೇ ಹುರಿದ್ರೆ ಮಾತ್ರ ಚೆನ್ನಾಗಿ ಬರೋದು, ಇಲ್ಲಾಂದರೆ ಸಿಹಿಯೋ ಚಾನ್ಸಸ್ ಇರುತ್ತೆ. ಸಿಹಿದ್ರೆ ಉಪ್ಪಿನಕಾಯಿ ಒಂದು ಚೂರು ಚೆನ್ನಾಗಾಗಲ್ಲ. ಸೊ ಹಂಗಾಗಿ ಸಣ್ಣ ಊರಿನಲ್ಲಿ ನಿಧಾನವಾಗಿ ಹುರ್ಕೋಬೇಕು. ಸೊ ನಿಧಾನವಾಗಿ ಹುರ್ಕೊಂಡು ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ. ಈಗ ಅದೇ ಪ್ಲೇಟಿಗೆ ಅದೇ ಜೀರಿಗೆ ಮೆಂತ್ಯ ಹಾಕಿದ್ನಲ್ಲ, ಸೊ ಅದೇ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಈಗ ಇದನ್ನು ಆರ್ಲಿಕ್ಕೆ ಬಿಟ್ಟು ನಂತರ ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಬೇಕು. ಬೇಕಂದರೆ ದಪ್ಪನ ಕೂಡ ಮಾಡ್ಕೊಬೋದು. ಸೊ ನೋಡಿ, ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಗ್ರೈಂಡ್ ಮಾಡಿರೋದನ್ನ ನಾವು ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕಾಗುತ್ತೆ. ಸೊ ಉಪ್ಪಿನಕಾಯಿ ಹೇಗೆ ಮಾಡೋದಂದರೆ, ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಆ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಕಾಯಬೇಕು. ಎಣ್ಣೆ ಸಣ್ಣ ಊರಿನಲ್ಲೇ ಕಾಯಬೇಕು. ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಚಿಟಪಟ ಅಂತ ಸೌಂಡ್ ಬರೋಷ್ಟು ಸಾಸಿವೆ ಹಾಕ್ಕೊಂಡು ಒಂದು 2-3 ಹಸಿಮೆಣ್ಸಿನ್ಕಾಯಿ, ಹಾಗೆ ಜಜ್ಜಿಟ್ಕೊಂಡಿರೋಂಥ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ 3 ಐಟಮು, ಆ 3 ಐಟಮ್ದು ಸ್ವಲ್ಪ ಪೌಡ್ರನ್ನ ಆ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಹಾಗೆ ಅದಕ್ಕೆ ಚಿಲ್ಲಿ ಪೌಡ್ರು ಕೂಡ ಸೇರಿಸ್ಕೊಬೇಕು. ನಾನು ಆಚಿ ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ, ಯಾಕೆಂದರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಆಚಿ ಚಿಲ್ಲಿ ಪೌಡ್ರು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಸೊ ಅದನ್ನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಆಚೆ ಸಿಕ್ಕಿದ್ರೆ ಅಂತೂ ಆಚೆನೇ ಹಾಕೊಳ್ಳಿ, ಯಾಕೆಂದರೆ ಕಲರ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೊಂಡ ನಂತರ ಅದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ನೀರೇನು ತಗೊಂಡಿಲ್ಲ, ಅದೇ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರಸ ಇರಲಿ ಅಂತೇಳಿ ಅಷ್ಟೇ. ನೀರೆಲ್ಲ ತೆಗ್ಬಿಟ್ರೆ ರಸ ಕಮ್ಮಿ ಆಗುತ್ತೆ. ಸೊ ನೀರಿದ್ದರೆ ಸ್ವಲ್ಪ ರಸ ಸಿಗುತ್ತೆ. ಹಂಗಾಗಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಈಗ ಇನ್ನೊಂದು ಸ್ವಲ್ಪ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಪೌಡ್ರು ಸ್ವಲ್ಪ. ಸೊ ಈಗ ಇದನ್ನು ಗ್ಯಾಸ್ ಏನು ಉರಿತಾ ಇಲ್ಲ, ಸೊ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡೆ ಒಂದು ಮಿಕ್ಸ್ ಕೊಟ್ಕೋಬೇಕಷ್ಟೆ. ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕೂಲ್ ಆದಮೇಲೆ ಡಬ್ಬಿಗೆ ಹಾಕ್ಕೊಂಡ್ರೆ ಆಯಿತು. ಸೊ ಇದು ಕೂಡ ಕೂಲ್ ಆಗಿತ್ತು. ಸೊ ಹಂಗಾಗಿ ನಾನು ಪಿಂಗಾಣಿ ಡಬ್ಬಿ ತಂದಿರಲಿಲ್ಲಲ್ಲ, ಸೊ ಹಂಗಾಗಿ ನಾರ್ಮಲ್ಲು ನಾನು ಉಪ್ಪಿನಕಾಯಿಗೆ ಅಂತ ಯಾವ ಡಬ್ಬಿ ಇಟ್ಟಿದ್ನೋ ಸೊ ಅದೇ ಡಬ್ಬಿಗೆ ನೀಟಾಗಿ ಎಲ್ಲನೂ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಅದಕ್ಕೆ ನೀಟಾಗಿ ತುಂಬಿಸ್ಕೊತಾ ಇದ್ದೀನಿ. ಇದು ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ. ಸೊ ನಾವು ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಆಲ್ಮೋಸ್ಟ್ ಸ್ವಲ್ಪ ಮಾತ್ರ ಹೊರಗಡೆ ಇಟ್ಕೊಂಡು ಇನ್ನು ಉಳಿದಿದ್ದೆಲ್ಲನೂ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊತೀನಿ. ಇನ್ನು ಸಣ್ಣದೊಂದು ಬೌಲ್ ಅಥವಾ ಸಣ್ಣದೊಂದು ಬಾಕ್ಸ್ನಲ್ಲಿ ಹೊರಗಡೆ ಸ್ವಲ್ಪ ಇಟ್ಕೊತೀನಿ. ಅತಿಯಾಗಿ ಯೂಸ್ ಮಾಡೋದಾದರೆ ಖಾಲಿ ಆಗುತ್ತಲ್ಲ ಅಂತೇಳಿ ಹೊರಗೆ ಇಟ್ಕೋಬೋದು. ಸೊ ನಾವು ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಇನ್ನು ಅದನ್ನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತೀನಿ. ವಿಡಿಯೋಗ್ರಾಫರಾ ಆ್ಯಕ್ಚುಲಿ ಅವರು ಟೌನಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಐಡಿಯಾ ಇರಲಿಲ್ಲ ನನಗೆ. ಸೊ ನಾನು ಡ್ರೆಸ್ ತಗೊಳ್ಳೋಣ ಸ್ಯಾರಿ ತಗೊಳ್ಳೋಣ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೆ. ಸೊ ಅವರು ಪಾಪ ಚೆನ್ನಾಗಿ ತೋರಿಸ್ತಾಯಿದ್ರು. ಸೊ ಹಂಗಾಗೆ ನಾನು ಈ ಅಂಗಡಿಗೆ ಹೋಗೋದು. ಒಂದಲ್ಲ ಒಂದು ನಿಮ್ಗೆ ಯಾವ ಥರ ಬೇಕು ಏನು ಆ ಥರ ಏನೂ ಇದು ಮಾಡಲ್ಲ ಅವರು. ಸೊ ಒಂಥರ ವೆರೈಟೀಸ್ ಎಲ್ಲ ಡಿಸೈನಲ್ಲೂ ಒಂದೊಂದು ಸೀರೆ ತಂದು ಕೊಡ್ತಾ ಇರ್ತಾರೆ. ಸೊ ಅವರು ನಮಗೆ ಯಾವುದು ಲೈಕ್ ಆಗುತ್ತೋ ಅದರಲ್ಲಿ ಯಾವ್ದಾದ್ರು ಕಲರ್ ಚೇಂಜ್ ಬೇಕು ಅಂದರೆ ಬೇಕಾದರೆ ಆವಾಗ ಕಲರ್ ಚೇಂಜ್ ಮಾಡಿಕೊಡ್ತಾರೆ. ಒಂದೊಂದು ವೆರೈಟಿ ಡಿಸೈನ್ ಇರೋದು ತಂದು ಕೊಡ್ತಾ ಇರ್ತಾರೆ. ಸೊ ನನಗೆ ಯಾಕೋ ಅಲ್ಲಿ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಫೈನಲಿ ಆಮೇಲೆ ತಂದುಕೊಟ್ರು ಒಂದು ಸೀರೆ. ಅದು ಯಾಕೋ ನಂಗೆ ತುಂಬ ಇಷ್ಟ ಆಯಿತು. ಸೊ ಕಾಸ್ಟ್ ಕೂಡ ಕಮ್ಮಿ ಇತ್ತು. ನನ್ನ ಹಸ್ಬೆಂಡಿಗೆ ಸ್ವಲ್ಪ ಪಾಪ ಅದೇ ಬೇಜಾರು, ಕಾಸ್ಟ್ ಕಮ್ಮಿ ಇರೋದು ತೊಗೊಂಡ್ಲು ಅಂತೇಳಿ. ನಾನು ಅದರಲ್ಲಿ ಕಾಸ್ಟ್ ಕಮ್ಮಿ ಇತ್ತು ಅಂತೇಳಿ ತೊಗೊಂಡೆ. ಅದು ತೊಗೊಂಡ್ಮೇಲೆ ನಾನು ಒಂದು ಜೊತೆಗೆ ಅಂತ ಹೋಗಿದ್ನ. ಸೊ ಕಮ್ಮಿ ಸಿಕ್ಕಿದ್ರಿಂದ ನಾನೇನು ಮಾಡಿದೆ, ನಾನು ಇಷ್ಟಪಟ್ಟಿದ್ದು ನನಗೆ ಕಮ್ಮಿ ಸಿಕ್ಕಿದ್ರಿಂದ ನಾನು ಡ್ರೆಸ್ಸು ತೊಗೊಂಡಿದ್ದಾಯಿತು. ಹಾಗೆಯೇ ಮತ್ತು ಒಂದು ಸೀರೆ ಕೂಡ ತೊಗೊಂಡೆ. ಇನ್ನು ನನ್ನ ಮಗುಂಗೆ ಒಂದು ಜೊತೆ ಡ್ರೆಸ್ ಕೂಡ ತೊಗೊಂಡ್ವಿ. ನನಗೆ ಕಾಸ್ಟ್ ಕಮ್ಮಿ ಅನ್ನೋದಕ್ಕಿಂತ ನನಗೆ ಇಷ್ಟ ಆಯಿತು ಆ ಡಿಸೈನು. ಆ್ಯಕ್ಚುಲಿ ಆ ಕಲರು ಆ ಡಿಸೈನಿಂದು ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಸೊ ಇರಲಿ ಅಂತೇಳಿ ತೊಗೊಂಡೆ. ಹಂಗೂ ಈ ಬಾಕ್ಸಲ್ಲಿದ್ದ ಒಂದು ಸೀರೆ ಯಾವುದೋ ತಂದು ತೋರಿಸಿದ್ರು. ನಂಗೆ ಅದು ಯಾಕೆ ಇಷ್ಟ ಆಗಲಿಲ್ಲ. ನನಗೆ ಕೆಲವೊಂದು ಟೈಮು ಸ್ಯಾರಿಗಳು ಹೆಂಗಿರ್ಬೇಕಪ್ಪ ಅಂದರೆ ತುಂಬ ಸಾಫ್ಟ್ ಇದ್ದರೆ ಇಷ್ಟಪಡ್ತೀನಿ. ಸೊ ಹಂಗಾಗಿ ಸಾಫ್ಟ್ ಇರೋ ಸೀರೆ ಹುಡುಕ್ತಾ ಇದ್ದೆ. ಇನ್ನೂ ಸುಮಾರು ಸೀರೆ ಹಾಕಿದ್ರು, ಬಟ್ ಅವು ಫ್ಯಾನ್ಸಿ ಸೀರೆ ಮತ್ತು ಫ್ಯಾನ್ಸಿ ಸೀರೆನೇ ತುಂಬ ಇದ್ದು. ಹಂಗಾಗಿ ಬೇಡ ಅಂತೇಳಿ ಅದರಲ್ಲಿ ತೋರಿಸಿದ್ರಲ್ಲಿ ನನಗೊಂದು ಲೈಕ್ ಆಯಿತು. ಸೊ ಹಂಗಾಗಿ ನಾನು ನವಿ ಬ್ಲೂನೇ ಡಾರ್ಕ್ ಬ್ಲೂ ಬೇಕಂತ ಅಂದ್ಕೊಂಡಿದ್ದೆ ಆ ಥರ ಸೀರೆಯಲ್ಲಿ. ಸೊ ನನಗೆ ಡಿಸೈನ್ ಕೂಡ ಇಷ್ಟ ಆಯಿತು, ಬಟರ್ಫ್ಲೈ ಡಿಸೈನ್ ಇತ್ತು. ಸೊ ಹಂಗಾಗಿ ನಾನು ಒಂದು ಸೀರೆ ಚಾಯ್ಸ್ ಮಾಡಿಕೊಂಡೆ. ಅದೇ ಹೇಗೋ ಕಮ್ಮಿ ಇತ್ತಲ್ಲ, ಹಂಗಾಗಿ ಒಂದು ಡ್ರೆಸ್ ಕೂಡ ತೊಗೊಂಡೆ ಅಷ್ಟೆ. ಇನ್ನು ನನ್ನ ಹಸ್ಬೆಂಡ್ಗೂ ತಗೋ ಅಂತೇಳಿ ತುಂಬ ಹಿಂಸೆ ಮಾಡಿದ್ವಿ. ಸೊ ಅವರು ನಮಗೆ ಕೊಡಿಸ್ತಾರೆ ಹೊರತು ಅವ್ರು ಯಾವುದಕ್ಕೂ ಆಸೆ ಮಾಡಲ್ಲ. ಹಂಗಾಗಿ ಬೇಡ ಅಂತೇಳಿ ಇದು ಮಾಡ್ತಾಯಿದ್ರು. ತೊಗೊಳ್ರಿ ಅಂತ ಹಂಗೂ ಎಷ್ಟೋ ಹಿಂಸೆ ಮಾಡಿದ್ರು, ತೊಗೊಳ್ಳಿಲ್ಲ ಅವರು. ಕೆಲವೊಂದು ಟೈಮು ಅವರು ತೊಗೊಳೋದಕ್ಕೆ ಹೋಗಲ್ಲ. ನಾನು ಅಪ್ಪಿತಪ್ಪಿ ಕೂಡಿಟ್ಟಿರೋ ಅಂಥದ್ದು ಯಾವ್ದಾದ್ರು ಅಮೌಂಟ್ ಇದ್ದರೆ, ಈಗ ಹೇಗೂ ಹೆಣ್ಮಕ್ಳುಗಳಿಗೆ ಗೃಹಲಕ್ಷ್ಮಿ ಅಂತೇಳಿ ದುಡ್ಡೆಲ್ಲ ಕೊಡ್ತಾ ಇದ್ದಾರಲ್ಲ. ಸೊ ಹಂಗಾಗಿ ಅವೆಲ್ಲನೂ ನಾನೇನು ತರೋಕ್ಕೆ ಹೋಗಲ್ಲ, ಬ್ಯಾಂಕಿಗೆ ಹಾಕಿರ್ತಾರೆ. ಸೊ ಆ ಬ್ಯಾಂಕಲ್ಲೇ ಇರುತ್ತೆ. ಎಮರ್ಜೆನ್ಸಿ ಅವರಿಗೆ ಅವರು ಸ್ಪೆಷಲ್ ಡೇ ಇದ್ದಾಗ ಅವ್ರ ಬರ್ತಡೇ ಅಥವಾ ಏನಾದ್ರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹಿಂಗೆ ಯಾವ್ದಾದ್ರು ಒಂದು ಇತ್ತು ಅಂದಾಗ ನಾನೇನು ಮಾಡ್ತೀನಿ, ಅವ್ರಿಗೆ ಅದರಲ್ಲೇ ಡ್ರೆಸ್ ಕೊಡಿಸ್ಬಿಡ್ತೀನಿ. ಸೊ ಹಂಗಾಗಿ ನಾನು ತಗೋ ಅಂತ ಹೇಳಿ ಹಿಂಸೆ ಮಾಡಿದೆ, ಅವರು ತೊಗೊಳ್ಳಿಲ್ಲ. ಸೊ ಇನ್ನು ಕೊನೆ ಫೈನಲಿ ಅವ್ರು ತೊಗೊಳ್ಳೇ ಇಲ್ಲ. ನನಗೂ ನನ್ನ ಮಗನಿಗೂ ಕೊಡಿಸ್ಬಿಟ್ಟು ಆಮೇಲೆ ಹೊರಟ್ವಿ ನಾವು ಅಷ್ಟೇ.
ನೋಡ್ತಾ ಇದ್ದೀನಿ ಬಟ್ಟೆ ನೋಡ್ತಾ ಇದ್ದೀನಿ. ಹುಷಾರ್ ಕಣಮ್ಮ. ಇರ್ಲಿ ಕಣ್ರಿ, ಇವೆಲ್ಲ ಚಿಕ್ಕವಾಯ್ತವೆ. ಸ್ವಂತ ಅಗ್ಲ ಇದ್ರು ನಡೆಯುತ್ತೆ ಬಿಡು. ಅಗ್ಲ ಇದೆಯಾ ನೋಡು, ಅಗ್ಲ ಇದ್ರೂ ನಡೆಯುತ್ತೆ, ಬೆಲ್ಟ್ ಹಾಕೊಂಡ್ರಾಯ್ತು. ಈಗ ಸೊಂಟಗಳೇ ಟೈಟ್ ಆಯ್ತಾ ಇದ್ದಾವೆ ಪ್ಯಾಂಟು. ಅದು ಚೆನ್ನಾಯ್ತಲ್ರಿ. ಬೇಡ ರೀ, ಅದೇ ಸಾಕು, ಚೆನ್ನಾಗಿದೆ. ಅದು ತುಂಡಾಗುತ್ತೆ ಅದು. ತೋರಿಸಿ ಅಂಕಲ್. ಹಾಂ ಹಾಂ ತಗೊಳ್ರಿ. ಅಯ್ಯೋ, ಈಗ ಪ್ಯಾಂಟ್ಗಳು ಹಾಳಾಗಿಲ್ಲ ಅಣ್ಣ, ಎಲ್ಲ ಚಿಕ್ಕವಾಗಿ ಹೋಗವೆ, ಸೊಂಟ ಆಗಲ್ಲ. ಲೂಸಲ್ಲಿ ಬೇಕಾರೆ ಬಿಲ್ ಹಾಕೊಡು ಮತ್ತೆ ಬೇರೆ ಸಾಕಾ? ಬೇರೆ ಬರ್ತಾ ಇನ್ನೊಂದು ಶಾಪಿಂಗ್ ನೋಡಲ್ಲಿ ಇನ್ನು ಟೋಟಲಿ ಬಿಲ್ ಹಾಕ್ಸೋಣ ಅಂತ ಬಂದ್ವಿ. ನನ್ನ ಸೀರೆ ಕಮ್ಮಿ ಆಯ್ತಲ್ಲ, ಸೊ ಹಂಗಾಗಿ ಒಂದು ಟಾಪ್ ತಗೊಳ್ಳೋಣ ಅಂತ ಹೋದೆ. ಸೊ ಟಾಪ್ ತಗೊಳ್ಳಿಲ್ಲ ನಾನು, ಪೂರ್ತಿ ಪ್ಯಾಂಟು ವೇಲು ಸೆಟ್ಟೇ ತಗೊಂಡೆ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. 680 ರೂಪಾಯಿ ಹೇಳಿದ್ರು, ವರ್ತ್ ಅನ್ನಿಸ್ತು. ಶಾಪಿಂಗ್ ಎಲ್ಲ ಮುಗಿತು, ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಬಿಡ್ರಿ, ಸಿಂಪಲ್ಲಾಗಿ ಸ್ಯಾರಿ ಸಿಂಪಲ್ಲಾಗಿರೋ ತಗೊಂಡೆ. ಅದಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಮಾಡು ಅಂತ ಇದ್ದಾರೆ. ನನಗೇನೋ ಇಷ್ಟ ಆಯಿತು, ಸಿಂಪಲ್ಲಾಗಿದೆ. ಸೊ ಹಂಗಾಗಿ ಇರಲಿ ಬಿಡು ಅಂತ ಹೇಳ್ತಾ ಇದ್ದೀನಿ. ಸಾಕು, ನಂಗೆ ಆ ಕಲರ್ ಬೇಕಿತ್ತು, ಅದು ಡಿಸೈನ್ ಯಾಕೆ ಇಷ್ಟ ಆಯಿತು, ಹಂಗಾಗಿ ತಗೊಂಡೆ. ಸೊ ಮನೆಗೆ ಹೋದ್ಮೇಲೆ ಓಪನ್ ಮಾಡ್ತೀನಿ. ಈ ಅಂಗಡಿ ಬಂದು ಭದ್ರಾವತಿ ರೈಲ್ವೆ ಸ್ಟೇಷನ್ನು ಅಲ್ಲಿಂದ ಎದುರುಗಡೆನೇ ಬಂದರೆ ಸಿಗುತ್ತೆ. ಇದು ನ್ಯೂ ಪದ್ಮ ಅಂತೇಳಿ, ನ್ಯೂ ಪದ್ಮ ಕ್ಲಾಸ್ ಅಂತೇಳಿ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದವರು ಬೇಕಾದರೆ ಬಂದು ತೊಗೋಬೋದು, ಇದೇನು ಪ್ರಮೋಷನ್ ಏನಲ್ಲ. ಸೊ ನಾವು ಇಲ್ಲೇ ತೊಗೊಳೋದು ಆಲ್ಮೋಸ್ಟ್ ಆಲು, ಹಂಗಾಗಿ ನಿಮಗೆ ಹೇಳಿದೆ ಡಿಸ್ಕೌಂಟಲ್ಲಿ ಹಾಕ್ಕೊಡ್ತಾರೆ. ಸೊ ಇನ್ನು ಹೊರಡೋದೆ. ನನ್ನ ಮಗನಿಗೂ ಡ್ರೆಸ್ ಚಾಯ್ಸ್ ಆಯಿತು, ನನ್ನ ಹಸ್ಬೆಂಡ್ ಪಾಪ ಏನೂ ತಗೊಳ್ಳಿಲ್ಲ. ಇನ್ನು ಬಟ್ಟೆ ಅಂಗಡಿಯಿಂದ ಹೊರಟು ಸ್ವಲ್ಪ ಹಣೆಗಿಕ್ಕೋ ಸ್ಟಿಕ್ಕರ್ಗಳೆಲ್ಲ ಖಾಲಿ ಆಗಿಬಿಟ್ಟಿದ್ದು. ಸೊ ನಾವು ಆಲ್ಮೋಸ್ಟ್ ಆಲು ಈ ಥರ ಸಣ್ಣ ಅಂಗಡಿಗಳಲ್ಲೇ ನಾನು ಸ್ಟಿಕ್ಕರ್ಸು, ನೇಮ್ ಫೈಶು ಈ ಥರದ್ದೆಲ್ಲದನ್ನು ತೊಗೊಳೋದು. ಸೊ ನಾವು ವೀಡಿಯೋ ಮಾಡ್ತಾಯಿದ್ದೆ, ನನ್ನ ಮಗ ಅದನ್ನು ಅವನ್ನ ಯಾಕೋ ನೋಡ್ತಾಯಿದ್ರು. ಸೊ ಏನೋ ವೀಡಿಯೋ ಮಾಡ್ತಾಯಿದ್ದಾರಲ್ಲ ಅಂತೇಳಿ. ಈಗ ಅವನಿಗೆ ಸ್ಕೂಲು ರಜೆ ಇರೋದ್ರಿಂದ ಪಾಪ ನಾನು ಎಲ್ಲಾದರೂ ಹೋದರೆ ಅವನೇ ವೀಡಿಯೋ ಮಾಡಿಕೊಡೋದು. ಸೊ ಅವನೇ ವೀಡಿಯೋ ಮಾಡ್ತಾಯಿದ್ದ, ನಾನು ಸ್ಟಿಕ್ಕರ್ನೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೆ. ನಾನು ಆಲ್ಮೋಸ್ಟ್ ಅಲ್ಲೂ ಸ್ಟಿಕ್ಕರ್ಗಳು ಉದ್ದ ಸ್ಟಿಕ್ಕರ್ ಯಾವಾಗಲೂ ಯೂಸ್ ಮಾಡಲ್ಲ. ನನಗೆ ರೌಂಡ್ ಸರ್ಕಲ್ಸ್ ಸ್ಟಿಕ್ಕರ್ಸ್ ಅಂದ್ರೇ ಸಖತ್ ಇಷ್ಟ. ಹಾಗಾಗಿ ನಾನು ರೌಂಡ್ ಸರ್ಕಲ್ ಸ್ಟಿಕ್ಕರ್ಸು, ಅದರಲ್ಲೂ
ಸುತ್ತ ಸ್ಟೋನ್ ಟೈಪ್ ಬರುತ್ತಲ್ಲ, ಅಂದರೆ ಮಿಂಚು ಟೈಪು ಕಲರ್ಸ್ ಆದರೂ ಆಗ್ಬೋದು, ಇಲ್ಲ ಮೆರೂನ್ ಕಲರ್ಸ್ ಆದರೂ ಆಗ್ಬೋದು. ಆ ಥರ ಸ್ಟಿಕ್ಕರ್ಸ್ನೇ ನಾನು ಜಾಸ್ತಿ ಚೂಸ್ ಮಾಡೋದು, ಅದರಲ್ಲೂ ರೌಂಡ್ ಜಾಸ್ತಿ. ಹಂಗಾಗಿ ಅದನ್ನೇ ಹುಡುಕ್ತಾ ಇದ್ದೆ. ಇನ್ನು ಆ ಕಡೆಯಿಂದ ಬಂದೆ, ನನಗೆ ಯಾಕೋ ಅದು ಈ ಅಂಗಡಿಗೆ ಬಂದಮೇಲೆ ನೈಲ್ ಪಾಲಿಶ್ ಹೋದರೆ ಸಮಾಧಾನನೇ ಆಗಲ್ಲ. ಸೊ ಹಂಗಾಗಿ ಬಂದು ಒಂದು 2 ಥರ ಕಲರ್ ತೊಗೊಂಡೆ. ನನ್ನ ಹತ್ರ ಯಾವ ಕಲರ್ ಇರಲಿಲ್ವೋ ಆ ಕಲರ್ ತೊಗೊಂಡೆ. ಅದರಲ್ಲಿ ಒಂದು ಕಲರ್ ಮಾತ್ರ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಆ ಕಲರ್ ಬೇಕಿತ್ತು. ಹಂಗಾಗಿ ಅದು ಮನೇಲಿದ್ದರೂ ಕೂಡ ನನಗೆ ಅದು ಖಾಲಿ ಆಗಿತ್ತಲ್ಲ ಅಂಥೇಳಿ ಹಂಗಾಗಿ ತೊಗೊಂಡೆ ಅಷ್ಟೇ. ಅದೇ ಥರದ ಕಲರೇನೆ. ಇನ್ನೊಂದು ಆ ಕಲರ್ ಇರಲಿಲ್ಲ, ಹಂಗಾಗಿ ತೊಗೊಂಡೆ. ಇನ್ನೂ ಸಾಕಷ್ಟು ಕ್ಲಿಪ್ಗಳೆಲ್ಲ ಇದ್ದೋ, ಸೊ ಕ್ಲಿಪ್ಪು ತೊಗೊಳ್ಳೋಣ ಅಂತ ನೋಡಿದೆ. ಅದರಲ್ಲಿ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಅಲ್ಲದೆ ಇತ್ತು ಮನೇಲಿ. ಹಂಗಾಗಿ ಬೇಡ ಅಂಥೇಳಿ ಸುಮ್ಮನಾಗ್ಬಿಟ್ಟೆ. ಸೊ ನಾವು ಈಗ ಹಿಂಗೆ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೋ. ಸೊ ಅಷ್ಟರಲ್ಲೇ ನಮ್ಮ ದೊಡ್ಡ ನಾದಿನಿಯವರು ಕೂಡ ಬಂದರು. ಅವರು ಕೂಡ ಮಕ್ಕಳುಗಳಿಗೆ ಬಟ್ಟೆ ಪರ್ಚೇಸ್ ಮಾಡಬೇಕಿತ್ತಂತೆ. ಅವರು ತುಂಬಾ ಚೂಸಿ, ಸೊ ಸಖತ್ತು ಹುಡುಕ್ತಾ ಇರ್ತಾರೆ. ಹಂಗಾಗಿ ಬೇರೆ ಯಾವುದೋ ಅಂಗಡಿಗೆ ಹೋಗಿದ್ರಂತೆ, ಅಲ್ಲೆಲ್ಲ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಂದಿದ್ದರು. ಅಲ್ಲೇ ನಾನು ಪರ್ಚೇಸ್ ಮಾಡ್ತಾಯಿದ್ನಲ್ಲ, ಆ ಅಂಗಡಿ ಪಕ್ಕದಲ್ಲೇ ಒಂದು ಅಂಗಡಿ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಬರ್ತಾಯಿದ್ರು. ಕಾಣಿಸ್ತಿರ್ಬೋದು ನೋಡಿ, ಬಂದರು ಅವರು. ನಾನು ಆ ಕಡೆ ನೋಡಲೇ ಇಲ್ಲ, ಈ ಕಡೆ ಅಲ್ಲಿ ಆರಿಸ್ಕೊತಾ ಇದ್ದೆ ಏನು ತಗೊಳ್ಳೋಣ ಅಂತೇಳಿ. ಅವ್ರು ನಮ್ಮ ನಾದಿನಿ ಮಗ ಬಂದು ಮುಕ್ತ ಯಾರು ಅಂತೀನಿ. ಯುಗಾದಿ ಅಲ್ವಾ, ನಾವು ಮಾಮೂಲಿ ನೀವು ಸ್ಕೂಲ್ ರಜಾ ಆಗಿ ಎಕ್ಸಾಮ್ ಎಲ್ಲ ಮುಗ್ದು ರಜಾ ಕೊಟ್ಟಾಯ್ತು. ನಮ್ಮ ಮೊನ್ನೆಯಿಂದನೂ ರಜಾ ಕೊಟ್ಟಾರೆ. ರಜಾ ಕೊಟ್ಟು ಆಟ 3 ದಿವಸ ಆಯಿತು. ಬಾಯ್. ಫುಲ್ ಫ್ರಾಕ್ಚರ್ ಮಾಡಿದ್ದೀನಿ. ಇನ್ನಲ್ಲೇ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಬರ್ತಾ ಡೈರಿಗೆ ಹೋಗಿದ್ವಿ. ಸೊ ಡೈರಿ ಪಾರ್ಲರ್ಗೆ. ಹೇಗೂ ಈಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ಐಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಸೊ ಹಂಗಾಗಿ ನಾನಂತೂ ಐಸ್ ಲವರ್ ಅಂತ ಹೇಳಿದ್ರೂ ಏನು ಇದಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಐಸ್ ಅಂದರೆ. ಅದರಲ್ಲೂ ಮ್ಯಾಂಗೋ, ಸ್ಟ್ರಾಬೆರಿ, ವೆನಿಲಾ ಈ 3 ಫ್ಲೇವರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ. ಸೊ ಹಂಗಾಗಿ ತಿಂತಾ ಕೂತಿದ್ದೆ, ಇನ್ನು ಕೋಲ್ಡ್ ಆರಾಗುತ್ತೆ ಅಂತ. ನನ್ನ ಮಗ ಪಾಪ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದ ವಿಡಿಯೋ ಹಿಂದೆಗಡೆ. ಸೊ ನನ್ನ ಹಸ್ಬೆಂಡು ವಿಡಿಯೋ ಮಾಡಿ ಈಗ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಕಾಮಿಡಿ ಮಾಡ್ತಾಯಿದ್ರು. ಸೊ ಹಂಗಾಗಿ ನಗಾಡ್ಕೊಂಡು ಇನ್ನು ಹಾಗೆ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಕೂಡ ಇತ್ತು ಮನೇಲಿ. ನುಗ್ಗೆಕಾಯಿ ಸಾಂಬಾರಿಗೇ ಸ್ವಲ್ಪ ರೈಸ್ ಕೂಡ ಇತ್ತು. ಮಧ್ಯಾಹ್ನ ಮಾಡಿದ್ದೆ ಹಾಗೇ ಇತ್ತು, ಊಟ ಮಾಡಿರಲಿಲ್ಲ. ನಿಮ್ಗೆ ಹೇಳ್ದಂಗೆ ನಾನು ಮಧ್ಯಾಹ್ನದ ಸ್ವಲ್ಪ ಕಡಿಮೆನೇ ಈಗ ಊಟ ಮಾಡೋದು, ಹಸಿವೆ ಆಗಲ್ಲ. ಸೊ ನೀರು ಕುಡಿತಾ ಇರ್ತೀವಲ್ಲ ಬೇಸಿಗೆ ಆಗಿರೋದ್ರಿಂದ, ಹಂಗಾಗಿ ರೈಸ್ ಕೂಡ ಉಳಿದಿತ್ತು. ಇನ್ನು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದೇ ನುಗ್ಗೆಕಾಯಿ ಸಾಂಬಾರಿಗೇ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೆ.
ಇನ್ನು ಮುದ್ದೆ ಮಾಡಬೇಕಾಗಿತ್ತು. ಹಂಗಾಗಿ ಕೋಲ್ಡು ಇದು ಐಸು ಹಾಗೆ ಇಟ್ಟರೆ ಕೋಲ್ಡು ಈ ಬಿಸಿಲಿಗೆ ಸಮ್ಮರ್ ವಾತಾವರಣಕ್ಕೆ ಕರ್ಗೋಗ್ಬಿಡುತ್ತಲ್ಲ ಅಂಥೇಳಿ ಫಸ್ಟ್ ಐಸ್ ತಿನ್ಕೊಳ್ಳೋಣ ಅಂಥೇಳಿ ನಾನು ಡಬ್ಬಿ ಐಸ್ ತೊಗೊಬಂದಿದ್ದೆ. ಇನ್ನು ನನ್ನ ಮಗ ಕೋನ್ ಐಸ್ ತೊಗೊಬಂದಿದ್ದ. ಹಂಗಾಗಿ ನಂದು ತಿಂದಾಗಿತ್ತಲ್ಲ ಅವನು ನಂದು ಈಸ್ಕೊಬಿಡ್ತಾಳೆ ಅಂಥೇಳಿ ಇದು ಮಾಡ್ತಾಯಿದ್ದ. ಮಕ್ಕಳಂದರೆ ಹಾಗೆ ಅಲ್ವ, ಸೊ ಹಂಗಾಗಿ ಇನ್ನು ನಂದು ಇನ್ನೊಂದು ಸ್ವಲ್ಪ ಇತ್ತು. ಸೊ ತಿನ್ಕೊಂಡು ಇನ್ನು ನನ್ನ ಹಸ್ಬೆಂಡು ಅವರು ಐಸು ಅವೆಲ್ಲ ಏನು ಅಷ್ಟೊಂದು ಲೈಕ್ ಮಾಡಲ್ಲ. ಹಂಗಾಗಿ ನಾನೇನಾದ್ರು ತೊಗೊಂಬಂದರೆ ಇಲ್ಲ ಕೋನು ಏನಾದ್ರು ತೊಗೊಬಂದ್ರೂ ಅವ್ರಿಗೊಂದು ಸ್ವಲ್ಪ ಅದರಲ್ಲೇ ತಿನ್ನಿಸ್ಬಿಡ್ತೀನಿ. ಅವ್ರಿಗೆ ಅಂತ ಸಪ್ರೇಟಾಗಿ ಅವ್ರು ತೊಗೊಂಡು ತಿನ್ನಲ್ಲ, ಯಾಕೆಂದರೆ ಅವರು ಅವನ್ನೆಲ್ಲ ಇಷ್ಟಪಡಲ್ಲ. ಸೊ ನಾವು ಇಷ್ಟಪಡ್ತೀವಿ ಅಷ್ಟೇ. ಸೊ ಇನ್ನು ಅದೆಲ್ಲ ತಿಂದಾದಮೇಲೆ ನಾನು ಆ್ಯಕ್ಚುಲಿ ನೋಡಿಕೊಂಡೇ ಇಲ್ಲ. ನಾನು ಶಾಪಿಂಗಿಗೆ ಅಂತ ಹೋದ್ನಲ್ಲ, ಸೊ ಅಲ್ಲಿ ಆ ಬಟ್ಟೆ ಅಂಗಡಿ ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ಹರಡ್ಕೊಂಡಿರೋದ್ರಿಂದ ಇಕ್ಕಟ್ಟಾಗಿತ್ತು. ಸೊ ನಾನು ಬರಬೇಕಾದ್ರೆ ಸೀರೆ ತೊಗೊಂಡು ಬರೋ ಟೈಮ್ನಲ್ಲಿ ಕೆಳಗೆ ನೋಡಲಿಲ್ಲ. ನನ್ನ ಮಗ ಹಿಂದೆ ನನ್ನ ಮಗನ ನೋಡೋಣ ಅಂತೇಳಿ ತಿರುಗಿಬಿಟ್ಟೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಂಗಡೀಲಿ ಸ್ವಲ್ಪ ಎಡವ್ದಂಗಾಯಿತು. ಸೊ ಆ ಕಾಲು ಎಡವಿದ್ದು ನಾನು ಆ್ಯಕ್ಚುಲಿ ನೋಡ್ಕೊಳ್ಳಿಲ್ಲ, ಎಷ್ಟು ಮೂಗೇಟ್ ಆಗಿದೆಯೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಮೂಗೇಟ್ ಆಗಿರಲಿಲ್ಲ. ನಾನು ಆ್ಯಕ್ಚುಲಿ ವೈಟ್ ಲೆಗ್ಗಿಂಗ್ಸ್ ಹಾಕಿದ್ದಿದ್ದಕ್ಕೂ ಅದಕ್ಕೂ ಅಲ್ಲಿ ಕಾಲು ಕಿತ್ಕೊಂಡು ರಕ್ತ ಬಂದಿತ್ತು. ಸೊ ಆ ವೈಟ್ ಲೆಗ್ಗಿಂಗ್ಸ್ ಹಾಕಿರೋದ್ರಿಂದ ಆವಾಗಲೇ ಗೊತ್ತಾಯಿತು. ಬಟ್ ಅದು ಲೆಗ್ಗಿಂಗ್ಸ್ ಹಾಕಿರೋದ್ರಿಂದ ಅವಾಗ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಮನೆಗೆ ಬಂದು ನೋಡಿಕೊಂಡ್ರೆ ಅದು ಬ್ಲಡ್ ಬಂದಿತ್ತು ಆಲ್ರೆಡಿ. ವೈಟು ಪ್ಯಾಂಟ್ ಹಾಕಿರೋದ್ರಿಂದ ಕಾಣ್ತಾಯಿತ್ತು. ಸೊ ಹಂಗಾಗಿ ನೋಡ್ಕೊತಾ ಇದ್ದೆ. ನಾನು ಮಾಮೂಲಿ ಮೂಗೇಟಾಗಿದ್ದರೆ ನೋವು ಹೋಗ್ಬೇಕಿತ್ತಲ್ಲ ಅಂಥೇಳಿ ಆವಾಗ ನೋಡ್ತೀನಿ, ಅದು ಮೂಗೇಟ್ ಆಗಿಲ್ಲ, ಆ್ಯಕ್ಚುಲಿ ರಕ್ತನೇ ಬಂದಿತ್ತು. ನೋಡಿ ಗೈಸ್, ಶಾಪಿಂಗ್ಗೆ ಅಂತ ಹೋಗ್ಬಿಟ್ಟು ಆ ಸ್ಟೋರಲ್ಲಿ ಅದೇನಿತ್ತ ಏನೋ ಗೊತ್ತಿಲ್ಲ, ಅದು ಕಾಲು ಕೊಟ್ಬಿಟ್ಟೆ, ಕಾಲಿಗೆ ಹೊಡೆತ ಬಿತ್ತು. ಸೊ ಹೆಂಗೆ ಗಾಯ ಆಗಿದೆ. ಶಾಪಿಂಗ್ಗೆ ಅಂತ ಹೋಗಿ ಗಾಯ ಮಾಡ್ಕೊಂಬಂದಂಗೆ ಆಯಿತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.